ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹರ್ಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಕೆ ಡಿಜಿಟಲ್ ನ್ಯೂಸ್ನಲ್ಲಿ ನಾವು ಭಕ್ತಿಲೋಕ ಅನ್ನೋ ಒಂದು ಹೊಸ ಸರಣಿಯನ್ನು ಶುರು ಮಾಡಿದೆ. ಅಲ್ಲಿ ಭಕ್ತಿಗೆ, ಆಧ್ಯಾತ್ಮಕ್ಕೆ, ದೇವರಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಮಾಡೋ ಒಂದು ಐಡಿಯಾ ನಮಗಿದೆ. ಇವತ್ತು ನಮ್ಮ ಸ್ಟುಡಿಯೋಗೆ ಚಿರಂಜೀವಿನಿ ಕುಮಾರಿ ವೈನವಿ ಬಿಸಿ ಅವರು ಬಂದಿದ್ದಾರೆ. ಅವರು ಸಾಕಷ್ಟು ಒಂದು ಪ್ರತಿಭಾವಂತ ಬಾಲಕಿ ಅಂತ ಹೆಸರನ್ನ ಮಾಡಿದ್ದಾರೆ. ಬನ್ನಿ ಅವರ ಒಂದು ಚಿಕ್ಕ ಒಂದು ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ. ಫಸ್ಟ್ ಇವರಿಗೆ ನಮ್ಮ ಸ್ಟುಡಿಯೋಗೆ ಕರೆದು ಒಂದು ನಮಸ್ಕಾರಗಳನ್ನು ಹೇಳಿ ಸ್ವಾಗತ ಮಾಡಿಬಿಡೋಣ. ಕುಮಾರಿ ವೈನವಿ ಅವರಿಗೆ ನಮ್ಮ ಸ್ಟುಡಿಯೋಗೆ, ವಿಕೆ ಡಿಜಿಟಲ್ ನ್ಯೂಸ್ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಅಮ್ಮ. ಈ ಒಂದು ವಿಕೆ ಡಿಜಿಟಲ್ ನ್ಯೂಸ್ ವಿಡಿಯೋಸ್ಗಳನ್ನು ನೋಡ್ತಾ ಇರ್ತಕ್ಕಂತಹ ಎಲ್ಲ ವೀಕ್ಷಕ ಬಾಂಧವರಿಗೆ ನಾನು ಮಾಡುವ ನಮಸ್ಕಾರಗಳು. ಈಗ ಕುಮಾರಿ ವೈನವಿ ಬಿಸಿ ಅವರ ಒಂದು ಚಿಕ್ಕ ಪರಿಚಯ ಮಾಡ್ಕೊಳ್ಳೋಣ. ಈಕೆ ನೆಲಮಂಗಲ ತಾಲೂಕಿನ ತಡಸಿಘಟ್ಟ ಗ್ರಾಮದ ಶ್ರೀಮತಿ ಮೇಘನಾ ಹಾಗೂ ಚಂದ್ರಮೂರ್ತಿ ಅವರ ಮಗಳು. ಇವಳು ಇವಾಗ ಮಲ್ಲೇಶ್ವರಂನ ಕ್ಲೂನಿ ಕಾನ್ವೆಂಟ್ನ 4ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಇವಳ ಒಂದು ಪ್ರತಿಭೆಯ ಬಗ್ಗೆ ಹೇಳೋದಾದರೆ, ಈಕೆ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೆಳದಿ ಚೆನ್ನಮ್ಮ ಬಾಲ ಪುರಸ್ಕಾರ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ 3 ಸಲ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅವರ ಹೆಸರು ಬಂದಿದೆ. ಜೊತೆಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಗ್ರ್ಯಾಂಡ್ ಮಾಸ್ಟರ್ ಗೌರವ ಸಿಕ್ಕಿದೆ. ಬಾಲ ಪ್ರತಿಭೆ ಅಂತ ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಇಂಟರ್ನ್ಯಾಷನಲ್ ಯೋಗ ಬುಕ್ ಆಫ್ ರೆಕಾರ್ಡ್ಸ್ ಸಾಧನೆ ಮಾಡಿಕೊಂಡಿದ್ದಾಳೆ. ಹಾಗೂ ಕರ್ನಾಟಕ ಸುವರ್ಣಶ್ರೀ ರಾಜ್ಯ ಪ್ರಶಸ್ತಿ ಬಂದಿದೆ. ಹಾಗೂ ವಿಶ್ವ ಬಾಲ ಚತುರ್ಚಾಣಕ್ಯ ಅನ್ನೋ ಪ್ರಶಸ್ತಿ ಬಂದಿದೆ. ಬಸವಚೇತನ ಪ್ರಶಸ್ತಿ ಬಂದಿದೆ. ರಾಷ್ಟ್ರೀಯ ಬಸವಶ್ರೀ ಪ್ರಶಸ್ತಿ ಬಂದಿದೆ. ಕಾವ್ಯಶ್ರೀ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಆರುಢಶ್ರೀ ಪ್ರಶಸ್ತಿ ಬಂದಿದೆ. ತುಂಬ ಪ್ರತಿಭಾವಂತ ಮಗು. ಇಂಥ ಪ್ರತಿಭಾವಂತ ಮಗು ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ನಮ್ಮ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರಿಗೆ. ಅಂದರೆ ಇದು ನನಗೆ ಒಂದು ರೀತಿಯಲ್ಲಿ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಬನ್ನಿ, ಇವಾಗ ವೈನವಿ ಅವರು ಏನು ಹೇಳ್ತಾರೆ, ಇವತ್ತು ಯಾವ ಒಂದು ದೇವರಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ಹೇಳ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ವೈನವಿ, ಇವಾಗ ನೀನು ಯಾವ ದೇವರಿಗೆ ಸಂಬಂಧಪಟ್ಟಂತಹ ಒಂದು ಶ್ಲೋಕ ಹೇಳ್ತಾ ಇದೆಯಮ್ಮ? ಮೊದಲಿಗೆ ಗಣೇಶನ ಪ್ರಾರ್ಥಿಸಿ ನಂತರ ಗುರುಗಳ ಬಗ್ಗೆ ಹೇಳ್ತೀನಿ. ಖಂಡಿತ. ಇವಾಗ ವೈನವಿ ಅವರು ಗಣೇಶನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರು ಏನು ಪ್ರಾರ್ಥನೆ ಮಾಡ್ತಾರೆ ಅಂತ ನೋಡೋಣ. ಶ್ರೀ ಗಣಪತಿ ತಾಳಂ. ವಿಕಟೋತ್ಕಟ ಸುಂದರ ದಂತಿ ಮುಖಂ ಭುಜಗೇಂದ್ರ ಸುಸರ್ಪ ಗದಾಭರಣಂ ಗಜನೀಲ ಗಜೇಂದ್ರ ಗಣಾಧಿಪತಿ ಪ್ರಣತೋಸ್ಮಿ ವಿನಾಯಕ ಹಸ್ತಿ ಮುಖಂ ಸುರ ಸುರ ಗಣಪತಿ ಸುಂದರ ಕೇಶಂ ಋಷಿ ಋಷಿ ಗಣಪತಿ ಯಜ್ಞ ಸಮಾನಂ ಭವ ಭವ ಗಣಪತಿ ಪದ್ಮ ಶರೀರಂ ಜಯ ಜಯ ಗಣಪತಿ ದಿವ್ಯ ನಮಸ್ತೆ ಗಜಮುಖ ವಕ್ತ್ರಂ ಗಿರಿಜಾಪುತ್ರಂ ಗಣಗುಣಮಿತ್ರಂ ಗಣಪತಿ ಮಿಷಪ್ರಿಯಂ ಗಣಪತಿ ಮಿಷಪ್ರಿಯಂ ಕರಧೃತ ಪರಶಂ ಕಂಕಣಪಾಣಿಂ ಕಬಲಿತ ಪದ್ಮರುಚಿಂ ಸುರಪತಿ ವಂದ್ಯಂ ಸುಂದರ ನೃತ್ತಂ ಸುರಚಿತ ಮಣಿಮಕುಟಂ ಪ್ರಣಮತ ದೇವಂ ಪ್ರಕಟಿತ ತಾಳಂ ಷಡ್ಗಿರಿ ತಾಳಮಿದಂ ತತ್ತತ್ ಷಡ್ಗಿರಿ ತಾಳಮಿದಂ ತತ್ತತ್ ಷಡ್ಗಿರಿ ತಾಳಮಿದಂ ಲಂಬೋದರ ವರ ಕುಂಜಾಸುರ ಕೃತ ಕುಂಕುಮ ವರ್ಣಧರಂ ಶ್ವೇತ ಸಶೃಂಗಂ ಮೋದಕ ಹಸ್ತಂ ಪ್ರೀತಿ ಸಪನ ಸಫಲಂ ನಯನತ್ರಯ ವರನಾಗ ವಿಭೂಷಿತ ನಾನಾ ಗಣಪತಿದಂ ತತ್ತತ್ ನಯನತ್ರಯ ವರನಾಗ ವಿಭೂಷಿತ ನಾನಾ ಗಣಪತಿದಂ ತತ್ತತ್ ನಾನಾ ಗಣಪತಿದಂ ತತ್ತತ್ ನಾನಾ ಗಣಪತಿದಂ ಧವಳಿತ ಜಲಧರ ಧವಳಿತ ಚಂದ್ರಂ ಪಣಿಮಣಿ ಕಿರಣ ವಿಭೂಷಿತ ಖಡ್ಗಂ ತನು ತನು ವಿಶಾರ ಶೂಲ ಕಪಾಲಂ ಹರ ಹರ ಶಿವ ಶಿವ ಗಣಪತಿಮಭಯಂ ಕಟತಟ ವಿಗಲಿತ ಮದ ಜಲ ಜಲಧಿತ ಗಣಪತಿ ವಾದ್ಯಮಿದಂ ಕಟತಟ ವಿಗಲಿತ ಮದ ಜಲ ಜಲಧಿತ ಗಣಪತಿ ವಾದ್ಯಮಿದಂ ತತ್ತತ್ ಗಣಪತಿ ವಾದ್ಯಮಿದಂ ತತ್ತತ್ ಗಣಪತಿ ವಾದ್ಯಮಿದಂ ತತ್ತಧಿನ್ನಂ ತರಿ ಕುತರಿ ಝಣಕು ಕುಕುತದ್ದಿ ಕುಕುತಕಿಟ ಡಿಂಗ್ ಡಿಂಗ್ ಗುಡಿ ಗುಣಕ್ಕು ದದ್ದಿ ತತ್ತ ಝಂ ಝಂ ತರಿತ ತಝಂ ಝಂ ತರಿತ ತಗತ ಝಂ ಝಂ ತರಿತ ತಝಂ ಝಂ ತರಿತ ತರಿತ ಡತ ದಣ ಜುಡುದ ಜುಡು ದಿಮಿತ ಕಿಡತಕ ತರಿಗಿಡ ತೊಂ ತಕ್ಕಿಟ್ಟ ಕಿಡತಕ ತರಿಗಿಡ ತೊಂ ತಕ್ಕಿಟ್ಟ ಕಿಡತಕ ತರಿಗಿಡ ತೊಂ ತಾನ್ ತಗತ ಕಿಡ ತತ್ತೋ ಶಶಿಗಾಲಿತ ಮೌಲಿನಂ ಶೂಲಿನಂ ದಿತ್ತ ಕಿಡ ತತ್ತೋ ವಿಮಲ ಶುಭ ಕಮಲ ಜಲಪಾದುಕಂ ಪಾಣಿನಂ ತಗತ ಕಿಡ
ಮನಸ ಫಲಕದಲ್ಲಿ ಫಲಮೋದಕಂ ಮೋದನಂ ತಕತಕಿಟ 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 ತತ್ವಂ ಪ್ರಮಥ ಗುರು ಶಿವತನಯ ಗಣಪತಿ ತಾಳನಂ ಗಣಪತಿ ತಾಳನಂ ಗಣಪತಿ ತಾಳನಂ ತಾಂ. ಇದಾಗಿತ್ತು ಶ್ರೀ ಗಣಪತಿ ತಾಳ. ತುಂಬಾ ಚೆನ್ನಾಗಿತ್ತು ವೈಣವಿ. ನೋಡಿ ಅವಳು ಎಷ್ಟು ಫ್ಲೂಯೆನ್ಸಿ ಇದೆ ಲ್ಯಾಂಗ್ವೇಜ್ ಮೇಲೆ, ಕನ್ನಡ ಭಾಷೆಯ ಮೇಲೆ, ಸಂಸ್ಕೃತ ಭಾಷೆ ಮೇಲೆ ಎಷ್ಟು ಗ್ರಿಪ್ ಇದೆ, ಹಿಡಿತಾ ಇದೆ ಮಗುವಿಗೆ. ಎಷ್ಟು ಒಂಥರ ತುಂಬ ಪುಂಖಾನುಪುಂಖವಾಗಿ ಆ ಫ್ಲೂಯೆನ್ಸಿ ಬರ್ತಾ ಇದೆ. ಆ ತಕೀಟ, ಆ ಪದಗಳನ್ನು ನಾವು ಹೇಳೋಕ್ಕೆ ಆಗಲ್ಲ, ಅಕ್ಷರಗಳನ್ನು ರಿಪೀಟ್ ಮಾಡೋದು ಸಾಮಾನ್ಯದಲ್ಲ. ಬಹುಶಃ ಮಗು ಸಂಗೀತಕ್ಕೆ ಹೋಗ್ತಾ ಇದ್ದಾಳೆ, ರಾಗ ತಾಳ ಎರಡೂ ಮ್ಯಾಚ್ ಆಗ್ತಾ ಇದೆ. ನಾನು ಅಬ್ಸರ್ವ್ ಮಾಡಿದೆ. ಸಂಗೀತಕ್ಕೆ ಹೋಗ್ತಾ ಇದ್ದೇವೆ. ಶ್ರೀರಾಮ್ಪುರದಲ್ಲಿ ಶ್ರೀಮತಿ ಲಲಿತಾ ಮ್ಯಾಮ್ ಅಂತ ಹೇಳಿ ಅವರು ಸಂಗೀತ ಮತ್ತೆ ನೃತ್ಯ ಮಾಡ್ತಾರೆ. ಮತ್ತೆ ರಾಧಾ ಮ್ಯಾಮ್ ಕೂಡ ಅವರು ನಮ್ಮ ಮ್ಯೂಸಿಕ್ ಟೀಚರ್, ಅಂದರೆ ನಮ್ಮ ಸಂಗೀತ ಟೀಚರ್. ಮತ್ತೆ ಲಲಿತಾ ಮ್ಯಾಮು ನಮ್ಮ ನೃತ್ಯ ಮತ್ತು ಸಂಗೀತ ಟೀಚರ್. ಖಂಡಿತ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಸ್ಟೂಡೆಂಟ್ ಈ ಮಗು. ಮಾತ್ರ ಯಾರಿಗೇ ಆಗಲಿ ಈ ಮಗು ಒಳ್ಳೆಯ ಒಂದು ವಿದ್ಯಾರ್ಥಿನಿ, ಒಳ್ಳೆಯ ಮಗು ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವಾಗ ವೈಣವಿ, ನೀನು ಗುರುಗಳ ಬಗ್ಗೆ ಏನೋ ಹೇಳ್ತೀನಿ ಅಂತಂದ್ರೆ ಏನು ಹೇಳ್ತೀಯಮ್ಮ? ಮಾತಾ ಪಿತೃ ದೈವ, ಮಾತಾ ಪಿತೃ ಗುರು ದೈವ ಎಂಬ ಈ ವೇದೋಕ್ತಿಯ ಅನುಸಾರ ಮಾತಾ ಪಿತೃವಿಗೆ ಸಲ್ಲುವಂತಹ ಪೂಜ್ಯ ಸ್ಥಾನವು ಒಬ್ಬ ಗುರುವಿಗೂ ಸಲ್ಲುತ್ತದೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಗುರುಗಳು ಕಣ್ಗಳಿಗೆ ಕವಿದ ಕತ್ತಲೆಯನ್ನು, ಮನಕ್ಕೆ ಮೆತ್ತಿದ ಕಲ್ಮಶವನ್ನು ನಿರ್ಮೂಲನಗೊಳಿಸಿ ಅಸಂಸ್ಕೃತವನ್ನಾದ ವ್ಯಕ್ತಿಯನ್ನು ಸುಸಂಸ್ಕೃತರನ್ನಾಗಿ ಪರಿವರ್ತಿಸಿ ಸನ್ಮಾರ್ಗ ತೋರಿಸುತ್ತಾರೆ. ಖಂಡಿತ. ಇವಾಗ ಏನಾದರೂ ಗುರುಗಳ ಬಗ್ಗೆ ಏನಾದರೂ ನೀನು ಯಾವ್ದಾದ್ರು ಹಾಡು ಹೇಳ್ತಾ ಇದೆಯಾ? ರಾಘವೇಂದ್ರರ ಒಂದು ಹಾಡನ್ನ ಹಾಡ್ತೇನೆ. ಖಂಡಿತ. ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ. ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ, ಬಾರೋ ಗುರು ರಾಘವೇಂದ್ರ. ಹಿಂದು ಮುಂದಿಲ್ಲೆನಗೆ ನೀ ಗತಿಯೆಂದು ನಂಬಿದೆ ನಿನ್ನ ಪಾದವ, ಹಿಂದು ಮುಂದಿಲ್ಲೆನಗೆ ನೀ ಗತಿಯೆಂದು ನಂಬಿದೆ ನಿನ್ನ ಪಾದವ. ಬಂಧನವ ಬಿಡಿಸೆನ್ನ ಕರ ಬಿಡಿ ನಂದ ಕಂದ ಮುಕುಂದ ಬಂದೋ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ, ಬಾರೋ ಗುರು ರಾಘವೇಂದ್ರ. ಸೇವಕ ನೆಲವು ನಾನು ಧಾವಿಸಿ ಬಂದೆನು ಸೇವೆ ನೀಡಲು ನೀನು. ಸೇವಕನ ಸೇವೆಯನ್ನು ಸೇವಿಸಿ ಸೇವ್ಯ ಸೇವಕ ಭಾವವೀಯುತ, ಸೇವಕನ ಸೇವೆಯನ್ನು ಸೇವಿಸಿ ಸೇವ್ಯ ಸೇವಕ ಭಾವವೀಯುತ. ಠಾವು ಗಾಣಿಸಿ ಪೊರೆಯು ಧರೆಯೊಳು ಪಾವನಾತ್ಮಕ ಕಾವ ಕರುಣಿ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ, ಬಾರೋ ಗುರು ರಾಘವೇಂದ್ರ. ಕರೆದರೆ ಬರುವಿ ಎಂದು ಸಾರುವುದು ಡಂಗುರ ತ್ವರಿತದಿಯೋದ ಗೋಬಂದು. ಜರಿಯಬೇಡವೋ ಬರದಿ ನಿನ್ನಯ ವಿರಹ ತಾಳದಿ ಮನದಿ ಕೊರಗುವೆ, ಜರಿಯಬೇಡವೋ ಬರದಿ ನಿನ್ನಯ ವಿರಹ ತಾಳದಿ ಮನದಿ ಕೊರಗುವೆ.
ಪರಿಪೋಷಿಸೆನ್ನನು ಮರೆಯದಲೆ ತವ ಚರಣ ಕೋಟಿಯ ಲಿರಿಸಿ ಚರಣಾಂಬುಜವ ತೋರುತ್ತ ಆ ಲಿರಿಸಿ ಚರಣಾಂಬುಜವ ತೋರುತ್ತ ತ್ವರಿತದಲ್ಲಿ ಓಡೋಡಿ ಬಾಬಾ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ತುಂಬ ಚೆನ್ನಾಗಿತ್ತು. ವೈಣವಿ ಹೇಳ್ತಿರೋದಕ್ಕೆ ನನಗೆ ತಡೆಯೋಕ್ಕೆ ಆಗಲಿಲ್ಲ, ಚಪ್ಪಾಳೆ ತಟ್ಟಣ ಅಂತ ಮನಸ್ಸಿಗೆ ಬಂತು. ವೀಕ್ಷಕರೇ, ನಿಮಗೂ ಹಾಗೆ ಅನ್ನಿಸ್ತಾ ಇರುತ್ತೆ ಮನಸ್ಸಲ್ಲಿ, ನನಗೆ ಅರ್ಥ ಆಗುತ್ತೆ. ನೋಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಯಾರೋ ಹೇಳ್ಬಿಟ್ಟಿದ್ದಾರೆ. ಅದು ಯಾರು ಅಂತ ನನಗೆ ಖಂಡಿತ ಗೊತ್ತಿಲ್ಲ, ನಾನು ಈಗ ರಿಸರ್ಚ್ ಮಾಡ್ಬೇಕು ಅದನ್ನು. ಬಟ್ ಆದರೆ ಅದು ತುಂಬ ಸತ್ಯವಾದಂತಹ ಮಾತು. ಈಗಿನ ಒಂದು ಶತಮಾನದಲ್ಲೂ ಗುರುವಿನ ಅನುಗ್ರಹ ಇಲ್ದಲೆ, ಅವರು ಗುರುಗಳು ಅಂದರೆ ನೀವು ಸ್ವಾಮೀಜಿಗಳು ಅಥವಾ ಮಹಾತ್ಮರು ಅಂತಲೇ ಅನ್ಕೋಬೇಡಿ. ನಿಮಗೆ ಪಾಠ ಹೇಳ್ಕೊಡೋ ತಾಯಿ ಇರ್ಬೋದು, ತಂದೆ ಇರ್ಬೋದು, ಅಕ್ಷರಾಭ್ಯಾಸ ಅಲ್ಲ, ಯಾವುದೇ ರೀತಿ ನಿಮ್ಮ ಬದುಕಿಗೆ ಒಳ್ಳೆಯದನ್ನು ಮಾಡ್ತಾರೋ ಅವರೆಲ್ಲ ನಿಮಗೆ ಗುರುಸ್ಥಾನದಲ್ಲೇ ಇರ್ತಾರೆ. ಹಾಗೂ ವೈಣವಿ ಹೇಳಿದಾಗೆ ಮೊದಲು ನಾವು ಹೇಳೋದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಆಮೇಲೆ ನಾವು ದೇವರನ್ನು ನೆನಪಿಸ್ಕೊಳ್ತೇವೆ. ಸೊ ಈ ಒಂದು ರೀತಿಯಲ್ಲಿ ಇವತ್ತು ವೈಣವಿ ತುಂಬ ಚೆನ್ನಾಗಿ ಗುರುಗಳ ಬಗ್ಗೆ ಮಾತಾಡಿ, ಗುರುಗಳ ಬಗ್ಗೆ ಹಾಡನ್ನು ತುಂಬ ನಾವು ಪ್ರಶಂಸೆ ಮಾಡೋ ರೀತಿನ ಹೇಳೋಣ. ಆ ಮಗು ಏನೇ ಮಾಡಿದ್ರು ಪ್ರಶಂಸೆ ಮಾಡೋ ರೀತಿನಲ್ಲೇ ಇರುತ್ತೆ ಬಿಡಿ, ಇದು ಹೊಸತೇನಲ್ಲ ಅವಳಿಗೂ. ಅವಳಿಗೆ ಇವತ್ತು ನಾವು ನಮ್ಮ ಸ್ಟುಡಿಯೋಗೆ ಬಂದು ಈ ರೀತಿ ಒಂದು ಗಣಪತಿಯ ಮೇಲಿನ ಒಂದು ಹಾಡು ಹಾಗೂ ರಾಘವೇಂದ್ರ ಸ್ವಾಮಿಗಳ ಮೇಲಿನ ಒಂದು ಗುರುವಿನ ಒಂದು ಹಾಡನ್ನು ಹೇಳಿದ್ದಕ್ಕೋಸ್ಕರ ನಮ್ಮ VK ಡಿಜಿಟಲ್ ನ್ಯೂಸ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು ವೈಣವಿ. ಧನ್ಯವಾದಗಳು ಅಮ್ಮ. ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ವೈಣವಿ BC ಅವರು ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ, ಭಕ್ತಿಲೋಕ ಎಪಿಸೋಡ್ನಲ್ಲಿ ಒಂದು ಗಣಪತಿಯ ಮೇಲಿನ ಒಂದು ಹಾಡನ್ನು ಹೇಳಿದ್ರು ಹಾಗೂ ರಾಘವೇಂದ್ರ ಸ್ವಾಮಿಯ ಮೇಲಿನ ಹಾಡನ್ನು ಹೇಳಿ ಗುರುಗಳ ಬಗ್ಗೆ 2 ಮಾತುಗಳನ್ನು ಆಡಿದ್ದಾರೆ. ಇದೇ ರೀತಿ ಸಾಕಷ್ಟು ಪ್ರೋಗ್ರಾಮ್ಗಳಲ್ಲಿ ನಾವು ಮತ್ತೆ ತರ್ತಾ ಹೋಗ್ತೇವೆ. ಅಲ್ಲಿಯವರೆಗೂ ನಿರಂತರವಾಗಿ ವೀಕ್ಷಿಸಿ VK ಡಿಜಿಟಲ್ ನ್ಯೂಸ್. ನಾನು ನಿಮ್ಮ ರಾಧಿಕಾ ಋಷಿಕೇಶ್. ಇದು ಜನಪರ ಚಾನಲ್. ನಮಸ್ಕಾರ.